ನೋಡೋಣ, ನನ್ನ ಆಸಕ್ತಿ ಇವತ್ತು ಯುವ ರಾಜ್ಯಾಧ್ಯಕ್ಷನಾಗಿ ಈ ಪಕ್ಷವನ್ನ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಯುವ ಕಾರ್ಯಕರ್ತರುಗಳಿಗೆ ಇವತ್ತು ಒಂದು ಹೊಸ ಚೇತನವನ್ನ ತುಂಬಿಸ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ. ಒಬ್ಬ ಕಾರ್ಯಕರ್ತನಾಗ ಆ ಕೆಲಸನ ಮುಂದುವರಿಸ್ತಾರೆ. ನೋಡಿ, ಚುನಾವಣೆ ಅಂತಾದಾಗ ವಿರೋಧ ಪಕ್ಷದವರು ತಂತ್ರ, ಪ್ರತಿತಂತ್ರ, ಕುತಂತ್ರ ಇವೆಲ್ಲ ನಡೀತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ಗಮನಿಸ್ತೀವಿ. ಹಾಗಾಗಿ ಕಾಂಗ್ರೆಸ್ನಿಂದ ಈಗಲೇ ಯಾರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಮಾಧ್ಯಮದಲ್ಲಿ ಪ್ರತಿನಿತ್ಯ ವಿಶ್ಲೇಷಣೆಗಳಾಗ್ತಾ ಇದೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಅವ್ರು ಹೋಗ್ತಾರೆ, ಇವ್ರು ಬರ್ತಾರೆ ಅಂತ. ಹಾಗಾಗಿ ಇದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಇನ್ನು ಟೈಮ್ ಇದೆ, ಚರ್ಚೆ ಮಾಡ. ಇನ್ನು ಬಹುಶಃ 6 months ಟೈಮ್ ಇರುತ್ತೆ, 6 ತಿಂಗಳ ಟೈಮ್ ಇರುತ್ತೆ ಇದಕ್ಕೆಲ್ಲ. ಖಂಡಿತವಾಗ್ಲೂ ಇವತ್ತು ಕಾವೇರಿ ವಿಚಾರ ಇರ್ಬೋದು, ಮೇಕೆದಾಟನ ಕಟ್ತಕ್ಕಂಥ ವಿಚಾರ ಇರ್ಬೋದು, ಇವೆಲ್ಲದರ ಬಗ್ಗೆ ಇವತ್ತು ಕೇಂದ್ರದಲ್ಲಿ ಮತ್ತೊಮ್ಮೆ ಈ ದೇಶದ ಪ್ರಧಾನ ಮಂತ್ರಿಗಳು 3ನೇ ಬಾರಿ ಏನ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಭಾನುವಾರದ ದಿನ. ಹಾಗಾಗಿ ಅವರ ಗಮನವನ್ನ ಸೆಳಿತಕ್ಕಂಥ ಒಂದು ಕೆಲಸ ಮಾಡಿ ರಾಜ್ಯದ ರೈತರುಗಳಿಗೆ ಕಾವೇರಿ ವಿಚಾರ ಇರ್ಬೋದು, ಮೇಕೆದಾಟ ನಿರ್ಮಾಣ ಮಾಡ್ತಕ್ಕಂಥದ್ದು ಇರ್ಬೋದು, ಇವೆಲ್ಲದರ ಬಗ್ಗೆ ಕೂಡ ಕುಮಾರಣ್ಣ ಅವರು ಅತ್ಯಂತ ಪ್ರಾಮಾಣಿಕವಾಗಿ ರಾಜ್ಯದ ಪರವಾಗಿ ನಿಂತು ಕೆಲಸನ ಮಾಡ್ತಾರೆ ಅಂತಕ್ಕಂಥದ್ದು ನಾನಂತೂ ಹೇಳಬಲ್ಲ. ಇನ್ನು ಕುಮಾರಣ್ಣ ಅವರು ಈಗ ಸಂಸದರಾಗಿ 2 ದಿನ ಆಗಿದೆಯಣ್ಣ, ಇನ್ನು ಪ್ರಮಾಣ ವಚನನೇ ಸ್ವೀಕಾರ ಆಗಿಲ್ಲ. ಮಾಡ್ತೇವೆ ಅಂತಕ್ಕಂಥದ್ದನ್ನ ಮಾತನ್ನ ಕೊಟ್ಟಿದ್ದೇವೆ, ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅದು ಎಲ್ಲ ಒಂದ್ ಕಡೆ ಬಹುಶಃ ಕುಮಾರಣ್ಣ ಅವರು ಅವರ ರಾಜಕೀಯದ ಭವಿಷ್ಯವನ್ನ ಪ್ರಾರಂಭದಲ್ಲಿ ರಾಮನಗರ ಜಿಲ್ಲೆಯಲ್ಲಿಂದ ಏನ್ ಪ್ರಾರಂಭ ಮಾಡಿದ್ರು, ಬಹುಶಃ ಎಲ್ಲೋ ಒಂದ್ ಕಡೆ ಕುಮಾರಣ್ಣ ಅವರು ಮಂಡ್ಯ ಜಿಲ್ಲೆಗೆ ಬಂದು ನಿಂತಂತ ಸ್ಪರ್ಧೆ ಏನ್ ಮಾಡಿದ್ರು, ಆ ಒಂದು ಹಿನ್ನೆಲೆಯಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸಗಳು ಆಗಿರ್ತಕ್ಕಂಥದ್ದು ಸತ್ಯ. ಆದ್ರೆ ಇದನ್ನ ಮುಂದಿನ ದಿನಗಳಲ್ಲಿ, ಮುಂದಿನ ಚುನಾವಣೆಯಲ್ಲೂ ಕೂಡ ಇದನ್ನ ದೊಡ್ಡ ಮಟ್ಟದ ಒಂದು ಅಂತರದ ಒಂದು ಗೆಲುವಿಗೆ ಅಲ್ಲಿರ್ತಕ್ಕಂಥ ಕ್ಷೇತ್ರದ ಜನತೆಯ ಒಂದು ಆಶೀರ್ವಾದವೂ ಕೂಡ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಇವತ್ತೇನು ಚನ್ನಪಟ್ಟಣ ತಾಲೂಕಿನ ಎಲ್ಲ ನಮ್ಮ JDS ಪಕ್ಷದ ಮುಖಂಡರಿರ್ಬೋದು, ಜೊತೆಯಲ್ಲಿ ಮತದಾರ ಬಂಧುಗಳಿರ್ಬೋದು, ಅತಿ ಶೀಘ್ರದಲ್ಲೇ ಒಂದು ಕೃತಜ್ಞತೆ ಸಭೆಯನ್ನ ಮಾಡ್ತಕ್ಕಂಥದ್ದು ಈಗಾಗಲೇ ತೀರ್ಮಾನವನ್ನ ನಿನ್ನೆ ದಿನ ಕುಮಾರಣ್ಣನ ನಿವಾಸದಲ್ಲಿ ಮಾಡಿರ್ತಕ್ಕಂಥದ್ದು. ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷರುಗಳು, ಎಲ್ಲ ನಮ್ಮ ಲೀಡರ್ಗಳು ಎಲ್ಲ ಬಂದು ನೆನ್ನೆ ಸೇರಿದ್ರು. ಹಾಗಾಗಿ ಮೊದಲು ನಾವು ಚನ್ನಪಟ್ಟಣ ತಾಲೂಕಿನ ಮಹಾಜನತೆಗೆ ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ. ಇವತ್ತು ಮಂಡ್ಯಕ್ಕೆ ಕುಮಾರಣ್ಣನ ಕಳಿಸಿ, ಇಲ್ಲ ನೀವು ಈ ದೇಶವನ್ನ ಕಟ್ಟಬೇಕು, ಈ ರಾಜ್ಯವನ್ನ ಕಟ್ಟಬೇಕು ಅಂತಕ್ಕಂಥದ್ದಾದ್ರೆ ನೀವು ಮಂಡ್ಯಕ್ಕೆ ಹೋಗಿ ಅಂತಕ್ಕಂಥ ಇವತ್ತು ಚನ್ನಪಟ್ಟಣ ಜಿಲ್ಲೆಯ ಎಲ್ಲ ಚಿನ್ನದಂತ ಕಾರ್ಯಕರ್ತರುಗಳು, ಮುಖಂಡರುಗಳೇನು ಕಾರಣಕರ್ತರಾಗಿದ್ದಾರೆ, ಮೊದಲು ಅವ್ರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ತದನಂತರ ಮಂಡ್ಯಕ್ಕೆ ಬಂದು ಕೃತಜ್ಞತೆ ಸಭೆಯನ್ನ ಇಟ್ಕೊಳ್ಳಿ. ನಿಮ್ಮ ಚುನಾವಣೆಯಲ್ಲಿ ಚಲುವರಾಯಸ್ವಾಮಿ ಅವರು ಸೇರಿದಂತೆ ಕಾಂಗ್ರೆಸ್ ನಾಯಕರು ಮೈತ್ರಿ ಧರ್ಮನ ಮುರಿದು ನಿಮ್ಮ ವಿರೋಧಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಈ ಚುನಾವಣೆಯಲ್ಲೂ ಸಹ ಮುಖಂಡರು ವಹಿಸಿಕೊಂಡಿದ್ದು ಚಲುವರಾಯಸ್ವಾಮಿ ಅವ್ರಿಗೆ ಇದೊಂದು ಪಾಠ ಆಯ್ತಾ ಅಂತ ಹೇಳಿ ಚುನಾವಣೆ ಮೂಲಕ? ನೋಡಿ ಅಣ್ಣ, ಇದ್ರ ಬಗ್ಗೆ ಪದೇ ಪದೇ ಚರ್ಚೆ ಮಾಡ್ತಕ್ಕಂಥ ಸೂಕ್ತ ಅಲ್ಲ. ನಮ್ಮ ಕಣ್ ಮುಂದೆ ಈಗಾಗಲೇ ಫಲಿತಾಂಶ ಬಂದಿದೆ. ಬಹುಶಃ ಅತ್ಯಂತ ದೊಡ್ಡ ಅಂತರದಿಂದ ಇವತ್ತು ಜಿಲ್ಲೆಯ ಜನತೆ ಕುಮಾರಣ್ಣನ ಪರವಾಗಿ, ಜನತಾದಳ ಪಕ್ಷದ ಪರವಾಗಿ ಇವತ್ತು ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಇಷ್ಟು ದೊಡ್ಡ ಅಂತರದಲ್ಲಿ ಇವತ್ತು ಜನನೇ ಉತ್ತರ ಕೊಟ್ಟ ಮೇಲೆ ನಾವು ಮಾತನಾಡ್ತಕ್ಕಂಥ ಸೂಕ್ತ, ಬೇರೆ ಏನಾರಿತ್ತಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.